ಈಗ ನಾವು ಒಂದು ತುಂಬಾ ಟೈಮ್ ಹಿಡಿಯುತ್ತೆ, ಇನ್ನೊಂದು ಮ್ಯಾನ್ಯುಲಿ ಕೆಲಸ ಮಾಡ್ತಾ ಏನಾಗುತ್ತೆ, ಹಿಯರ್ ಅಂಡ್ ದೇರ್ ವಿ ಮೈಟ್ ಮಿಸ್ ಸಮ್ ಸ್ಟೆಪ್ಸ್, ರೈಟ್? ಏನೋ ಫೋನ್ ಕಾಲ್ ಬರ್ಬೋದು, ಡಿಸ್ಟ್ರಾಕ್ಷನ್ ಆಗ್ಬೋದು, ಏನೋ ಮಾಡೋದನ್ನ ನಾವು ಸರಿಯಾಗಿ ಮಾಡದೇ ಇರ್ಬೋದು. ವಿ ಆರ್ ಹ್ಯೂಮನ್ಸ್, ವಿ ಆರ್ ಟೆನ್ ಟು ಡೂ ಮಿಸ್ಟೇಕ್ಸ್. ಈ ತರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಹ್ಯಾಶಿಕಾರ್ಪ್ ಅನ್ನೋ ಕಂಪನಿಯವರು ಒಂದು ಟೂಲ್ನ ರಿಲೀಸ್ ಮಾಡಿದ್ರು ಕೆಲವು ವರ್ಷ ಹಿಂದೆ. ದಿಸ್ ಟೂಲ್ ಇಸ್ ಕಾಲ್ಡ್ ಟೆರಾಫಾರ್ಮ್. ಓಕೆ, ದಿಸ್ ಟೂಲ್ ಇಸ್ ಕಾಲ್ಡ್ ಟೆರಾಫಾರ್ಮ್. ಈ ಟೂಲ್ ನಿಮಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ, ನೀವು ಏನು AWS ಅಲ್ಲಿ ಏನೇ ಕೆಲಸ ಮಾಡ್ತೀರಾ, AWS ಅಲ್ಲಿ ಅಟ್ ದಿ ಎಂಡ್ ಆಫ್ ದಿ ಡೇ ಏನು ನಾವು ಪ್ರಾವಿಷನ್ ಮಾಡ್ತೀವಿ, ಡಿಕಮಿಷನ್ ಮಾಡ್ತೀವಿ ಅಲ್ವಾ? ಏನಾದ್ರು ಇನ್ಸ್ಟಾಲೇಷನ್ ಮಾಡ್ತೀವಿ, ಇಲ್ಲ ಅದನ್ನ ಡಿಕಮಿಷನ್ ಮಾಡ್ತೀವಿ. ಅದನ್ನ ಅವಾಯ್ಡ್ ಮಾಡೋಕ್ಕೆ ವಿ ಯೂಸ್ ದಿಸ್ ಟೂಲ್. ದಿಸ್ ಟೂಲ್ ಹೆಲ್ಪ್ಸ್ ಅಸ್ ವಿತ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್. ನೀವೇನು ಇನ್ಫ್ರಾಸ್ಟ್ರಕ್ಚರ್ ಬರೀತೀರಾ ಅಂದ್ರೆ ಡಿಪ್ಲಾಯ್ ಮಾಡ್ತೀರಾ, ಮ್ಯಾನ್ಯುಲಿ ಕನ್ಸೋಲಲ್ಲಿ ಹೋಗಿ ನೀವೇನೆಲ್ಲ ಮಾಡ್ತೀರಾ ಅದನ್ನ ಆಟೋಮೆಟಿಕ್ ಆಗಿ ಮಾಡಬಹುದು. ಇದರಲ್ಲಿ ಕೋಡ್ ಬರೆದು ವಿ ಕ್ಯಾನ್ ಅಚೀವ್ ದಟ್. ಓಕೆ, ಇಟ್ ಯೂಸಸ್ ಅ ಲ್ಯಾಂಗ್ವೇಜ್ ಕಾಲ್ಡ್ HCL, ಹ್ಯಾಶಿಕಾರ್ಪ್ ಲ್ಯಾಂಗ್ವೇಜ್ ಅಂತ. ಸೊ ಈ ಲ್ಯಾಂಗ್ವೇಜ್ ಯೂಸ್ ಮಾಡಿ ಯು ವಿಲ್ ರೈಟ್ ಕೋಡ್. ನೆನ್ನೆ ಯಾರೋ ಕೇಳಿದ್ರು ಕೋಡಿಂಗ್ ರಿಕ್ವೈರ್ಮೆಂಟ್ ಇದೆಯಾ ಅಂತ. ಹಿಯರ್ ಯು ಡೂ ಕೋಡಿಂಗ್, ಬಟ್ ಇಟ್ ಈಸ್ ಅ ವೆರಿ ಹೈ ಲೆವೆಲ್ ಕೋಡಿಂಗ್, ಜಸ್ಟ್ ಲೈಕ್ ರೈಟಿಂಗ್ ನೋಟ್ಸ್. No syntax, no format. It is pretty easy, right? This tool will help you with infrastructure automation, Terraform. This tool is also used for market only. We call this tool as a tool used for zero-day installations. Okay, what is this zero-day installation? What is infrastructure as a code? That is for a later point. This is zero-day installations. ಅದಕ್ಕೆ ಟೂಲ್ ಯೂಸ್ ಮಾಡ್ತೀವಿ. ಓಕೆ, ಈಗ ನಮಗೆ ಸೋ ಫಾರ್ ವಿ ಹ್ಯಾವ್ ಸೀನ್ ಹೇಗೆ ಸಾಫ್ಟ್ವೇರು ಒಂದು ಜರ್ನಿಯಲ್ಲಿ ಈ ಡೆವಲಪರ್ ಲ್ಯಾಪ್ಟಾಪಲ್ಲಿ ರೆಡಿ ಆಗ್ತಿರೋ ಸಾಫ್ಟ್ವೇರು ಹೇಗೆ ಸಾಫ್ಟ್ವೇರ್ ಆಗಿ ಬಂದು ಇಂಟಿಗ್ರೇಟ್ ಆಗಿ ಕಂಪೈಲ್ ಆಗಿ ಟೆಸ್ಟಿಂಗ್ ಆಗಿ ಡಿಪ್ಲಾಯ್ ಆಗಿದೆ ಅಂತ. ಡಿಪ್ಲಾಯ್ ಆಗಿದ ಕೂಡಲೇ ಕೆಲಸ ಮುಗಿಯಲ್ಲ. ಇಲ್ಲೇನು ಡಿಪ್ಲಾಯ್ ಮಾಡಿದ್ದೀವಿ ಇದನ್ನು ಮಾನಿಟರ್ ಮಾಡಬೇಕು. ಮಾನಿಟರ್ ಮಾಡಿಲ್ಲ ಅಂದರೆ ಕಸ್ಟಮರ್ ವಿಲ್ ನಾಟ್ ಬಿ ಹ್ಯಾಪಿ. ಕಸ್ಟಮರ್ಗೆ ನಮಗೆ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಆ ಕಾಂಟ್ರಾಕ್ಟ್ನ ನಾವು ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅಂತ ಕರಿತೀವಿ. ಆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟು ಅಚೀವ್ ಆಗಬೇಕು ಅನ್ನೋದಾದರೆ ನಾವು ಇದನ್ನ ಮಾನಿಟರಿಂಗ್ ಮಾಡಬೇಕು. ಮಾನಿಟರಿಂಗಿಗೆ ದೇರ್ ಆರ್ ಮೋರ್ ದೆನ್ 1000 ಟೂಲ್ಸ್, so many monitoring tools, right? But our focus is picking up a open source tool, right? So in this training program, we are going to focus on one such tool called Prometheus. We are going to focus on this tool, Prometheus, monitoring ಮಾಡಕ್ಕೆ. ಮಾನಿಟರಿಂಗ್ ಅಂದ್ರೆ ಏನು, ಹೇಗೆ ಮಾನಿಟರ್ ಮಾಡೋದು, we will learn all of that, not to worry. Using Prometheus, we will monitor. ಪ್ರೊಮಿಥಿಯಸ್ ಮಾನಿಟರಿಂಗ್ ಏನೋ ಚೆನ್ನಾಗಿ ಮಾಡುತ್ತೆ, ಬಟ್ ಇದರಲ್ಲಿ ಈ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡೋದು, ಡೇಟಾ ರೆಪ್ರೆಸೆಂಟೇಷನ್ ಚೆನ್ನಾಗಿರಲ್ಲ, ಚೆನ್ನಾಗಿ ಕಾಣಲ್ಲ ಬೇಸಿಕ್ಲಿ. ಸೊ ಇಂಡಸ್ಟ್ರಿಯಲ್ಲಿ ಕೆಲವು ವರ್ಷ ಹಿಂದೆ ಒಂದು ಟೂಲ್ ಬಂತು, ಅದನ್ನ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಕ್ರಿಯೇಟ್ ವೆರಿ ಗುಡ್ ಡ್ಯಾಶ್ ಬೋರ್ಡ್ಸ್. ದಟ್ ಈಸ್ ಕಾಲ್ಡ್ ಗ್ರಫಾನಾ. ಸೊ ಪ್ರೊಮಿಥಿಯಸ್ ಡೇಟಾ ಪಿಕಪ್ ಮಾಡ್ಕೊಂಡು ಬರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಇಂದ. ಆ ಡೇಟಾ ಯೂಸ್ ಮಾಡಿಕೊಂಡು ಗ್ರಫಾನಾ ಹಿ ವಿಲ್ ಹೆಲ್ಪ್ ಯು ಬಿಲ್ಡ್ ಬ್ಯೂಟಿಫುಲ್ ಡ್ಯಾಶ್ ಬೋರ್ಡ್ಸ್. ದಿಸ್ ಇಸ್ ಆಲ್ ಅಂಡರ್ ಕ್ಲೌಡ್ ಅಬ್ಸರ್ವಬಿಲಿಟಿ ಅನ್ನೋ ಏರಿಯಲ್ಲಿ ಬರುತ್ತಿದೆಲ್ಲ. Prometheus and Grafana. Our focus here is OSS, Open Source Systems. ಯಾವುದೇ ಟೂಲಿಗೆ ನಮಗೆ ಲೈಸೆನ್ಸ್ ಆಗಲಿ ಬಿಲ್ಲಿಂಗ್ ಆಗಲಿ we will not spend. We will learn everything on open source platform. If you are a DevOps engineer, your primary focus should be open source. Clear so far? So ಇಲ್ಲಿಗೆ ಈ ಎವಲ್ಯೂಷನ್ ಎಲ್ಲ ಹೆಲ್ಪ್ ಆಗುತ್ತೆ, ಬಿಕಾಸ್ ಆಲ್ ಆಫ್ ದಿಸ್ ಇಸ್ ವರ್ಕಿಂಗ್ ಆನ್ ಕ್ಲೌಡ್ ಟೆಕ್ನಾಲಜಿ, ವರ್ಚುವಲೈಸೇಷನ್. ಇಂಡಸ್ಟ್ರಿಯಲ್ಲಿ ಇನ್ನೊಂದು ಎವಲ್ಯೂಷನ್ ಆಗಿದೆ. 2016 ಆದಮೇಲೆ ನೀವೇನು ಇವಾಗ ಕ್ಲೌಡ್ ಕಲಿತಾ ಇದ್ದೀರಾ ಅದು ಅದರ ಅಡ್ವಾನ್ಸ್ ವರ್ಷನ್ ಬಂದಿದೆ ಮಾರ್ಕೆಟಲ್ಲಿ, ರೈಟ್? ಸೊ ವಾಟ್ ಆರ್ ವಿ ಟಾಕಿಂಗ್ ಅಬೌಟ್? ವಿ ವರ್ ಟಾಕಿಂಗ್ ಅಬೌಟ್
computers yesterday. Alva? From computers, the evolution went to where? Servers. Servers. From servers, the evolution went where? Technology evolved where? Cloud. Virtualization. Right? Virtualization ಹೋದ್ವಿ. ಅಲ್ಲಿಂದ ಮುಂದೆ what? Automation. Containerization. Right? That is the most trending hot topic in the market today. Okay. So we are going to learn that, because if that is in demand, we have to learn that. This is the right time to learn containerization, because market alli idakke tumba demand ide. Right? So that is about containerization. ಈ containerization ಈ cloud in advanced version. Okay. Lot of business benefits. We will see what they are and everything. ಈಗ ನಮಗೆ ಕಂಟೈನರೈಸೇಷನ್ ಕ್ಲೌಡ್ ಪ್ರೊವೈಡ್ ಮಾಡೋ ಕಂಪ್ನಿಗಳು ಯಾವ್ದು? ಕ್ಲೌಡ್ ಸರ್ವಿಸಸ್ ಪ್ರೊವೈಡ್ ಮಾಡೋ ಕಂಪ್ನಿಗಳು ಯಾವ್ದು? Amazon, Google, Alibaba. ಕಂಟೈನರೈಸೇಷನ್ ಪ್ರೊವೈಡ್ ಮಾಡೋ ಕಂಪನಿ ಬಂದು ಡಾಕರ್. ಓಕೆ, ತುಂಬಾ ಜನ ಹೇಳ್ತಾರೆ ಡಾಕರ್ ಇಸ್ ದಿ ಲೇಟೆಸ್ಟ್ ಟೆಕ್ನಾಲಜಿ. ಡಾಕರ್ ಇಸ್ ನಾಟ್ ಅ ಟೆಕ್ನಾಲಜಿ, ಡಾಕರ್ ಇಸ್ ದಿ ನೇಮ್ ಆಫ್ ದಿ ಕಂಪನಿ. ಓಕೆ, ಡಾಕರ್ ಕಂಪನಿ ಕಂಟೈನರೈಸೇಷನ್ ಟೆಕ್ನಾಲಜಿನ ಬೇಸಿಕ್ಲಿ ಪ್ರೊವೈಡ್ ಮಾಡ್ತಾರೆ. AWS is not a technology. AWS is the name of a company. Cloud is a technology that they provide. Correct? ಡಾಕರ್ ತರಾನೇ ತುಂಬಾ ಕಂಪ್ನೀಸ್ ಇದೆ ಮಾರ್ಕೆಟ್ ಅಲ್ಲಿ ಕಂಟೈನರೈಸೇಷನ್ ಟೆಕ್ನಾಲಜಿ ಪ್ರೊವೈಡ್ ಮಾಡೋರು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪಾಡ್ಮೆನ್, ರೈಟ್? ದ ಮೆನಿ ಕಂಪನೀಸ್. ಓಕೆ, ಮೆನಿ ಕಂಪನೀಸ್ ಈ ಕಂಟೈನರ್ಸ್ನೆಲ್ಲ ಪ್ರೊವೈಡ್ ಮಾಡ್ತಾರೆ. ಓಕೆ, ಈ ಕಂಟೈನರ್ಸ್ ನ ಮ್ಯಾನೇಜ್ ಮಾಡಕ್ಕೆ ಒಂದು ಸಾಫ್ಟ್ವೇರ್ ಬೇಕಲ್ವಾ? ಈಗ AWS ಎಷ್ಟು ಟೈಪ್ ಆಫ್ ಕ್ಲೌಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ? Does anyone know the number? More than 200. More than 200. ಈಗ 200 ಅಲ್ಲಿ ನೀವು ಅಟ್ಲೀಸ್ಟ್ ಒಂದು 20 ಸರ್ವಿಸ್ ಅಂತ ನಿಮಗೆ ನೆನಪಿದೆಯಾ? VPC, EC2, ಯು ಸೋ ಮೆನಿ ಸರ್ವಿಸಸ್, ಕರೆಕ್ಟ್? ಒಂದು 50 EC2 ಡಿಪ್ಲಾಯ್ ಮಾಡ್ತೀರಾ ಪ್ರೊಡಕ್ಷನ್ ಅಲ್ಲಿ, ಇಲ್ಲ ಟೆಸ್ಟಿಂಗ್ ಏನೋ ಪರ್ಪಸ್ಸಿಗೆ. ಒಂದು 10 VPC ಇರುತ್ತೆ, ರೈಟ್? ಒಂದು 10 ಲೋಡ್ ಬ್ಯಾಲೆನ್ಸರ್ ಇರುತ್ತೆ, ಆಟೋ ಸ್ಕೇಲಿಂಗ್ ಗ್ರೂಪ್ಸ್ ಇರುತ್ತೆ. ಸೋ ಮೆನಿ ಥಿಂಗ್ಸ್ ಯು ಆರ್ ಡಿಪ್ಲಾಯ್ಡ್. ಇದೆಲ್ಲ ಸರ್ವಿಸಸ್ ನ ಮ್ಯಾನೇಜ್ ಮಾಡಕ್ಕೆ ಒಂದು ಅಪ್ಲಿಕೇಶನ್ ಬೇಕಲ್ವಾ? ಎಸ್ ಆರ್ ನೋ? EC2 ನ ಸ್ಟಾರ್ಟ್ ಮಾಡಕ್ಕೆ, ಸ್ಟಾಪ್ ಮಾಡಕ್ಕೆ, ಲಾಂಚ್ ಮಾಡಕ್ಕೆ, ಯು ನೀಡ್ ಒನ್ ಸೆಂಟ್ರಲ್ ಪ್ಲೇಸ್, ರೈಟ್? ವಾಟ್ ಈಸ್ ದಟ್ ಸೆಂಟ್ರಲ್ ಪ್ಲೇಸ್? ಸರ್ ಡಾಕರ್ ಇದೆ ಅಲ್ಲ ಸರ್? ಕ್ಲೌಡಿಗೆ AWS ಅಲ್ಲಿ ಏನೆಲ್ಲ ಸರ್ವಿಸ್ ಯೂಸ್ ಮಾಡ್ತೀರಾ ಅದನ್ನ ಸೆಂಟ್ರಲಿ ಮ್ಯಾನೇಜ್ ಮಾಡಕ್ಕೆ ಏನ್ ಯೂಸ್ ಮಾಡ್ತೀರಾ? ಫ್ರಮ್ ವೇರ್? ನಾಟ್ VPC. ಈಗ ನೀವು EC2 ಇನ್ಸ್ಟಾಲ್ ಮಾಡಬೇಕು, ಎಲ್ಲಿಂದ ಮಾಡ್ತೀರಾ? Sir, AWS console. You basically use ಅಲ್ವಾ? AWS ಮ್ಯಾನೇಜ್ಮೆಂಟ್ ಕನ್ಸೋಲ್ ಇಂದ ನೀವೆಲ್ಲ ಕಂಟ್ರೋಲ್ ಮಾಡೋದಲ್ವಾ? ಎಸ್ ಆರ್ ನೋ? Yes, sir. You go to AWS ಮ್ಯಾನೇಜ್ಮೆಂಟ್ ಕನ್ಸೋಲ್, ಅಲ್ಲಿಂದ ಸೆಂಟ್ರಲಿ ಯು ಮ್ಯಾನೇಜ್ ಆಲ್ ದಿ ಸರ್ವಿಸಸ್. ಯಾವುದೇ ಸರ್ವಿಸ್ ನ ಡಿಪ್ಲಾಯ್ ಮಾಡೋದು, ಸ್ಟಾರ್ಟ್ ಮಾಡೋದು, ಸ್ಟಾಪ್ ಮಾಡೋದು, ಡಿಲೀಟ್ ಮಾಡೋದು ಎಲ್ಲ ಇಲ್ಲಿಂದ ಆಗೋದಲ್ವಾ? ಎಸ್, ನೋ, ಎವ್ರಿವನ್? ಅದೇ ತರ ನಿಮ್ಮ ಹತ್ರ ಮಲ್ಟಿಪಲ್ ಕಂಟೈನರ್ಸ್ ಇದ್ದಾಗ ಆ ಕಂಟೈನರ್ಸ್ ನ ಮ್ಯಾನೇಜ್ ಮಾಡಕ್ಕೆ ಈಗ ಡಾಕರ್ ಕಂಪನಿಯವರು ಅವರೇ ಒಂದು ಟೂಲ್ ಕೊಡ್ತಾರೆ ಅವ್ರ ಕಂಟೈನರ್ಸ್ ನ ಮ್ಯಾನೇಜ್ ಮಾಡಕ್ಕೆ. ಹೌ ಯು ಹ್ಯಾವ್ ಯೋರ್ ಇದು ಯು ಹ್ಯಾವ್ ಯುವರ್ AWS ಮ್ಯಾನೇಜ್ಮೆಂಟ್ ಕನ್ಸೋಲ್. ಅದೇ ತರ ಡಾಕರ್ ಕಂಪನಿಯವರು ದೇ ಹ್ಯಾವ್ ದೇರ್ ಓನ್ ಟೂಲ್ ಟು ಮ್ಯಾನೇಜ್ ಆಲ್ ದಿ ಕಂಟೈನರ್ಸ್. ದಟ್ ಈಸ್ ಕಾಲ್ಡ್ ಡಾಕರ್ ಸ್ವಾರ್ಮ್. This will help you manage containers. ಬಟ್ ಒಂದು ಕಂಪ್ನಿ ಆಪರೇಟ್ ಮಾಡ್ತಾ ಏನಾಗುತ್ತೆ,
ಡಾಕರ್ ಕಂಪನಿ ಕಂಟೈನರ್ಸ್ ಮ್ಯಾನೇಜ್ ಮಾಡೋ ರಿಕ್ವೈರ್ಮೆಂಟ್ ಬರುತ್ತೆ, ಯಾವುದೋ ಬೇರೆ ಕಂಪನಿ ಕಂಟೈನರ್ ಮ್ಯಾನೇಜ್ ಮಾಡೋದು ರಿಕ್ವೈರ್ಮೆಂಟ್ ಬರುತ್ತೆ. ಮಲ್ಟಿಪಲ್ ಕಂಟೈನರ್ ಟೆಕ್ನಾಲಜಿಯಲ್ಲಿ ಬಿಲ್ಡ್ ಆಗಿರೋ ಕಂಟೈನರ್ಸ್ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದಾದ್ರೆ ವಿ ಯೂಸ್ ಒನ್ ಓಪನ್ ಸೋರ್ಸ್ ಸಿಸ್ಟಮ್ ಕಾಲ್ಡ್ Kubernetes. That is the purpose of Kubernetes, to manage containerized platforms. Clear, guys? Yes. Okay. Sir, here one doubt ಇದೆ. Sir, Hey. what is container? I will come there. One second. What is container? Yes. ಈಗ EC2 ಇದೆ ಅಲ್ವಾ? ಹಾ ಸರ್. Here, one second. Let me open this. Okay. AWS Cloud. ಇಲ್ಲಿ, let me show you something. Not this. Give me 1 second. Please. Where is my, yeah, okay. So ಇವಾಗ ಒಂದು EC2, ಕರೆಕ್ಟ್? ನೀವು EC2 ಲಾಂಚ್ ಮಾಡ್ತೀರಾ, ದಟ್ ಈಸ್ ನಥಿಂಗ್ ಬಟ್ ಅ ವರ್ಚುವಲ್ ಮಷೀನ್ ಅಲ್ವಾ? ಅದೆಲ್ಲಿ ಕೂರುತ್ತೆ? ಬೇಸಿಕ್ಲಿ ಅಮೆಝಾನ್ ಅಲ್ಲಿ ಒಂದು ಡೇಟಾ ಸೆಂಟರ್ ಇರುತ್ತೆ. ಆ ಡೇಟಾ ಸೆಂಟರ್ ಅಲ್ಲಿ ನಿಮಗೆ ಯು ವಿಲ್ ಹ್ಯಾವ್ ಒನ್ ಸರ್ವರ್, ಫಿಸಿಕಲ್ ಸರ್ವರ್ ಮೇಲೆ ನೆನ್ನೆ ಹೈಪರ್ವೈಸರ್ ಹೇಳಿದೆ ಅಲ್ವಾ ಏನು ಅಂತ. ಹೈಪರ್ವೈಸರ್ ಇನ್ಸ್ಟಾಲ್ ಮಾಡ್ತೀರಾ, ಇನ್ಸ್ಟಾಲ್ ಮಾಡಿದಾಗ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಕ್ರಿಯೇಟ್ ಮಾಡಕ್ ಹೆಲ್ಪ್ ಮಾಡುತ್ತೆ ಅಲ್ವಾ? ದಿಸ್ ಇಸ್ EC2 ನಂಬರ್ 1, EC2 ನಂಬರ್ 2 ಫಾರ್ ಎಕ್ಸಾಂಪಲ್. ಕ್ಲಿಯರ್? Yes. ಈಗ ಈ ಫಿಸಿಕಲ್ ಸರ್ವರ್ ಅನ್ನೋಕೆ ಇದಕ್ಕೊಂದು ಆಪರೇಟಿಂಗ್ ಸಿಸ್ಟಮ್ ಇರಬೇಕಲ್ವಾ? ಲಿನಕ್ಸ್ ವಿಂಡೋಸ್ ಇನ್ಸ್ಟಾಲ್ ಮಾಡಿ ಆ ಸರ್ವರ್ ಒಂದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಕರೆಕ್ಟ್? ಅದ್ರ ಮೇಲೆ ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಹೈಪರ್ವೈಸರ್ ಅಂತ. ಅದ್ರ ಮೇಲೆ ಈ EC2 ಕ್ರಿಯೇಟ್ ಮಾಡಿದಾಗ ಅದಕ್ಕೊಂದು ಆಪರೇಟಿಂಗ್ ಸಿಸ್ಟಮ್ ಇರುತ್ತಾ? ಕರೆಕ್ಟ್. ಅದ್ರ ಮೇಲೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀರಾ. ಕಂಟೈನರ್ಸ್ ಅಂದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಇರಲ್ಲ. ಓಕೆ. ಈಗ EC2 ಅಂದ್ರೆ ಅದೊಂದು ಕಂಪ್ಯೂಟರ್ ಅಲ್ವಾ, ಕ್ಲೌಡ್ ಕಂಪ್ಯೂಟರ್ ಅಲ್ವಾ? ಎಸ್ ಆರ್ ನೋ? Yes sir. ಕಂಟೈನರ್ ಅಂದ್ರೂ ಒಂದು ಕಂಪ್ಯೂಟರ್ ಆಗಿರ್ಬೇಕಲ್ವಾ, ಬಿಕಾಸ್ ಅಲ್ಲಿ ಅಪ್ಲಿಕೇಶನ್ ರನ್ ಮಾಡ್ಬೇಕಂದ್ರೆ ಯಾವ್ದೇನು ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ರನ್ ಆಗುತ್ತಾ? ಇಲ್ಲ. So this we will learn when we learn containers. But the difference between containers and cloud computers are containers are lightweight because they don't have operating system. ನೀವು ಒಂದು EC2 ನ ನೀವು ಇನ್ಸ್ಟಾಲ್ ಮಾಡ್ತೀರಾ ಅಥವಾ ಲಾಂಚ್ ಮಾಡ್ತೀರಾ AWS ಅಲ್ಲಿ ಅಂದ್ರೆ ಯಾವ್ದಾರ ಒಂದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ತಗೊಳ್ತೀರಾ ಅಲ್ವಾ? ಅಲ್ಲಿ ಎಲ್ಲ AWS ಕ್ಲಾಸ್ ಅಲ್ಲಿ EC2 ಲಾಂಚ್ ಮಾಡಿದೀರಾ ಅಲ್ವಾ? Yes sir. ಸೊ ಒಂದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಈಗ ಅಮೆಝಾನ್ AWS Linux, Ubuntu or Red Hat, pick anything. What is the minimum capacity it takes? EC2 launch ಮಾಡ್ತೀರಾ? 8 GB SSD. Correct. EC2 launch ಮಾಡ್ತಾ, that is why it will say you need to have minimum 8 GB hard disk. Right? So if you are running a company, ಅಲ್ಲಿ ಒಂದು ಅಪ್ಲಿಕೇಶನ್ ರನ್ ಮಾಡ್ತಾ ಇದ್ದೀರಾ, ಲೈಕ್ ಈ ಜೆಂಕಿನ್ಸ್ ಅಪ್ಲಿಕೇಶನ್, ಇದ್ರ ಸೈಜ್ ಬಂದು 70 MB, 80 MB, 100 MB ಇರುತ್ತೆ ಅಷ್ಟೇ. ಈ ತರ ಒಂದು ಸಾಫ್ಟ್ವೇರ್ ರನ್ ಮಾಡಕ್ಕೆ ಯು ಆರ್ ಇನ್ಸ್ಟಾಲಿಂಗ್ ಒನ್ EC2 ಅಂದ್ರೆ 8 GB ಸರ್ವರ್ ಯು ಆರ್ ಇನ್ಸ್ಟಾಲಿಂಗ್ just to run 100 MB software. Is it a efficient way of using cloud computing? Yes or no? No sir. No sir. ಇದೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಗೂಗಲ್ ಕಂಪನಿಗೆ ಬಂತು 2016 ನಲ್ಲಿ. ಅವ್ರ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ರು, ಪ್ರಾಜೆಕ್ಟ್ ಬ್ರಾಗ್ ಅಂತ. ಅವಾಗ ಅವರು ಈ ಕಂಟೈನರೈಸೇಷನ್ ಟೆಕ್ನಾಲಜಿನ ದೇ ಫೌಂಡ್ ಇಟ್. ಬಟ್ ಗೂಗಲ್ ಸೆಡ್ ವಿ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಇನ್ ಪರ್ಸ್ಯೂಯಿಂಗ್ ದಿಸ್ ಟೆಕ್ನಾಲಜಿ. ದೇ ಹ್ಯಾಂಡೆಡ್ ಇಟ್ ಓವರ್ ಟು
CNFC, Cloud Native Foundation for Computing ಅಂತ. CNFC is the parent organization for open source community. So today Kubernetes is managed by them. Okay? Clear guys? Sir, ಅಂದ್ರೆ it's all trigger with the storage, right? Sir, Don't suppose go ಅಂದ್ರೆ- there. You'll get confused. You still have to, get better at cloud. Okay? ನೀವು ನೋಡಿ ಸೋಫಾರ್ AWS ಏನ್ ಕಲ್ತಿದ್ದೀರಾ? AWS ಕಂಪ್ನಿ ಪ್ರೊವೈಡ್ ಮಾಡೋ ಮ್ಯಾನೇಜ್ಮೆಂಟ್ ಕನ್ಸೋಲು ಎಲ್ಲಿ ಕ್ಲಿಕ್ ಮಾಡಿದ್ರೆ ಏನ್ ಡೌನ್ಲೋಡ್ ಆಗುತ್ತೆ ಅಷ್ಟು ಕಲ್ತಿದ್ದೀರಾ ಅಷ್ಟೇ. ಕ್ಲೌಡ್ ಅಂದ್ರೆ ಏನು ಅಂತ, ರೈಟ್? ರಿಯಲ್ ಯೂಸ್ ಆಫ್ ಕ್ಲೌಡ್, ಒಂದು ಬಿಸ್ನೆಸ್ ಅಲ್ಲಿ ಕ್ಲೌಡ್ ಹೇಗೆ ಯೂಸ್ ಮಾಡ್ತಾರೆ, ಅದ್ರ ಬಿಸ್ನೆಸ್ ಬೆನಿಫಿಟ್ಸ್ ಏನು, ಕ್ಲೌಡ್ ಸರ್ವರ್ ನ ಡಿಪ್ಲಾಯ್ ಮಾಡಿ ಅದ್ರ ಒಳಗಡೆ ಲಾಗಿನ್ ಮಾಡೋದು ಹೇಗೆ, ಅದನ್ನ ಆಕ್ಸೆಸ್ ಮಾಡೋದು ಹೇಗೆ, ದಿ ಗೇಮ್ ಸ್ಟಾರ್ಟ್ಸ್ ನೌ. ಓಕೆ, ನೌ ಇಫ್ ಯು ಸಡನ್ಲಿ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ಕಂಟೈನರ್ಸ್, ಇಟ್ ವಿಲ್ ಬಿ ಟೂ ಮಚ್ ಆಫ್ ಕನ್ಫ್ಯೂಷನ್ ಫಾರ್ ಯು. ಓಕೆ, we need to go one step at a time. Incremental way ಕಲಿಬೇಕು ಟೆಕ್ನಾಲಜಿನ. ಓಕೆ, when you learn in an incremental way, it will get easy for you. Okay, don't worry, I will teach Docker, Kubernetes, everything. Okay, but just keep that suspense alive for next few weeks. Clear? Yes. Yes, sir, clear. Okay, so nodi, these are the tools that we are going to learn in this entire program for the next few weeks. Okay, ಪ್ರತಿ ಟೂಲ್ನು ನಾವು ಒಂದು ಡೆಡಿಕೇಟೆಡ್ EC2 ಅಲ್ಲಿ ಇನ್ಸ್ಟಾಲ್ ಮಾಡ್ತೀವಿ, ಬೇರೆ ಬೇರೆ AMI ನ ಚೂಸ್ ಮಾಡ್ತೀವಿ, ಅಂಡ್ ಬೇರೆ ಬೇರೆ ಟೆಕ್ನಿಕ್ಸ್ ಅಲ್ಲಿ ಇನ್ಸ್ಟಾಲೇಷನ್ ನ ಮಾಡ್ತೀವಿ. ಥ್ರೂಔಟ್ ದಿ ಪ್ರೋಗ್ರಾಮ್, ಅಟ್ ದಿ ಎಂಡ್ ಆಫ್ ದಿಸ್ ಥಿಂಗ್, ಓಕೆ, ಇದರಲ್ಲಿ ನೀವು ಯು ವಿಲ್ acquire one skill. Okay, at the end of this program, you can attempt or you can claim that you are a Linux administrator. Not very specifically Red Hat, but you can claim that you are a Linux administrator. Because yella end-to-end what we do is on Linux. So you will learn so much of Linux because every day we will be practicing on Linux. Clear guys? Clear. ಓಕೆ, ಈಗ ಫಸ್ಟ್ ಸ್ಟೆಪ್ ಏನ್ ನಮ್ದು? ಡೆವಲಪರ್ ಲ್ಯಾಪ್ಟಾಪ್. ಡೆವಲಪರ್ ಲ್ಯಾಪ್ಟಾಪ್ ನಿಮ್ ಲ್ಯಾಪ್ಟಾಪೇ. ನಿಮ್ಮ ಹತ್ರ ಏನ್ ಲ್ಯಾಪ್ಟಾಪ್ ಇದೆ, ನಿಮ್ ಲ್ಯಾಪ್ಟಾಪ್, ರೈಟ್? ನೀವು ಫಸ್ಟ್ ಡೆವಲಪರ್ ತರ ಏನೋ ಒಂದು ಸ್ಯಾಂಪಲ್ ಕೋಡ್ ನಿಮ್ ಸಿಸ್ಟಮ್ ಅಲ್ಲಿ ಬರೆದು ನೋಡಿ. ಗಿಟ್ ಅಂತೇನಿದೆ, ಇದು ಕ್ಲೌಡ್ ಅಲ್ಲಿ ಇದೆ. ಓಕೆ, ನೀವು ಯೂಸ್ ಮಾಡ್ತಿರೋದೇನು? ವಿಂಡೋಸ್ ಲ್ಯಾಪ್ಟಾಪ್. ಅನ್ಲೆಸ್ ಯು ಯೂಸ್ ಮ್ಯಾಕ್ ಬುಕ್, ದಟ್ ಈಸ್ ಫೈನ್. ಓಕೆ, ಸೊ ನಿಮಗೆ ಯು ಹ್ಯಾವ್ ಟು ಯೂಸ್ ಒನ್ ಲೋಕಲ್ ಗಿಟ್ ಆನ್ ಯುವರ್ PC, ಬಿಕಾಸ್ ನಿಮ್ PC ವಿಂಡೋಸ್ ಆಗಿರೋದ್ರಿಂದ ನಿಮ್ PC ಈ ಗಿಟ್ ಜೊತೆ ಮಾತಾಡಕ್ಕಾಗಲ್ಲ. ವಾಟ್ ಈಸ್ ದಿ ರೀಸನ್? ಕ್ಯಾನ್ ಎನಿಬಡಿ ಟೆಲ್? ಎಸ್, ನೋ? ಇದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಲ್ಯಾಂಗ್ವೇಜ್. ಯು ಯೂಸ್ ಅ ವಿಂಡೋಸ್ ಲ್ಯಾಪ್ಟಾಪ್ ಅಲ್ವಾ? ದಿಸ್ ಇಸ್ ವಿಂಡೋಸ್. ಇದು ಇದ್ರ ಜೊತೆ ಮಾತಾಡಕ್ಕಾಗಲ್ಲ. ಅದಕ್ಕೆ ನೀವು ಈ ಗಿಟ್ ಅನ್ನೋ ಸಾಫ್ಟ್ವೇರ್ನ ನಿಮ್ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀರಾ. ಓಕೆ, ದಿಸ್ ಗಿಟ್ ಈಸ್ ಆಲ್ಸೋ ಬಿಲ್ಟ್ ಆನ್ ಲೈನಕ್ಸ್. ಏನಕ್ಕೆ ಗಿಟ್ ಹಬ್ ಎಲ್ಲ ಲೈನಕ್ಸ್ ಅಲ್ಲಿ ಬಿಲ್ಡ್ ಆಗಿದೆ ಅಂದ್ರೆ, ಯಾರು ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಫೌಂಡ್ ಮಾಡಿದ್ರು, ರೈಟ್? ಐ ಮೀನ್ ದಿ ಫೌಂಡರ್ ಆಫ್ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್, ರೈಟ್? ಹಿಸ್ ನೇಮ್ ಇಸ್ ಲೈನಸ್ ಟಾರ್ವಲ್ಡ್ಸ್. ಆ ಲೈನಸ್ ಟಾರ್ವಲ್ಡ್ಸ್ ಈ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಬಿಲ್ಡ್ ಮಾಡ್ಬೇಕಾದ್ರೆ ಅವರೊಂದು ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಯೂಸ್ ಮಾಡ್ತಾ ಇದ್ರು, ಸಮ್ ಕಂಪನಿ, ಸಮ್ ಟೂಲ್. ಅಂಡ್ ಇವ್ರಿಗೂ ಅವ್ರಿಗೂ ಸಮ್ ಕಮರ್ಷಿಯಲ್ಸ್ ಹ್ಯಾಪೆಂಡ್, ಸಮಥಿಂಗ್ ಹ್ಯಾಪೆಂಡ್ ದಟ್ ಇಸ್ ನಾಟ್ ಆಫ್ ಇಂಟ್ರೆಸ್ಟ್ ಫಾರ್ ಅಸ್. ಓಕೆ, ಅವ್ರೇನ್ ಮಾಡಿದ್ರು? ದಟ್ ಗೈ ಸೆಡ್, ಓಕೆ, ಐ ವಿಲ್ ಬಿಲ್ಡ್ ಮೈ ಓನ್ ಸಾಫ್ಟ್ವೇರ್ ಕೋಡ್ ಮ್ಯಾನೇಜ್ಮೆಂಟ್ ಟೂಲ್. ಹಿ ಎಂಡೆಡ್ ಅಪ್ ಬಿಲ್ಡಿಂಗ್ ಗಿಟ್ ಅಂಡ್ ಗಿಟ್ ಹಬ್. ಓಕೆ, ಸೊ ಗಿಟ್ ಅನ್ನೋ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡಿದಾಗ ಅದು ಏನ್ ಮಾಡುತ್ತೆ? ನೀವೇನ್ ಕೋಡ್ ಬರಿತಾ ಇರ್ತೀರಾ ಅದನ್ನ ಟ್ರ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನ ಫಾರ್ಮ್ಯಾಟ್ ಮಾಡಿ, ಎನ್ಕ್ರಿಪ್ಟ್ ಮಾಡಿ ಇಲ್ಲಿಗೆ ಪುಷ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್ ಗೈಸ್? ಈಗ ಇಲ್ಲಿ ವಿಂಡೋಸ್ ಇದೆ, ಈ ಗಿಟ್ಟು ಲಿನಕ್ಸ್ ಅಲ್ಲೇ ಬಿಲ್ಡ್ ಆಗಿರೋದಲ್ವಾ? ಇಲ್ಲಿ ನಾನು ಡೈರೆಕ್ಟ್ ಆಗಿ ಇಲ್ಲಿ ಪುಷ್ ಮಾಡ್ಬೋದಾ? ಮಾಡ್ಬೋದು.
ಅದ್ರ ಡ್ರಾಬ್ಯಾಕ್ಸ್ ಇದೆ, ಏನಕ್ಕೆ ಸಿಸ್ಟಮ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಬೇಕು ಅಂತಾನು ಐ ವಿಲ್ ಎಕ್ಸ್ಪ್ಲೇನ್. ಬಟ್ ಅಗೇನ್ ದಿಸ್ ಇಸ್ ಆನ್ ಲೈನೆಕ್ಸ್, ರೈಟ್? ಇದ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಅಗೇನ್ ಯು ನೀಡ್ ಒನ್ ಇಂಟರ್ಫೇಸ್. ಓಕೆ, ದಟ್ ಇಂಟರ್ಫೇಸ್ ಇಸ್ ಕಾಲ್ಡ್ ಗಿಟ್ ಬ್ಯಾಶ್. Git bash is nothing but one translator. It has no technology. It will do nothing. ಹೇಗೆ ನೀವು ಪುಟ್ಟಿ ಯೂಸ್ ಮಾಡ್ತೀರಾ, ಪುಟ್ಟಿ ಯೂಸ್ ಮಾಡ್ತೀರಾ ಸಿಸ್ಟಮ್ ಕನೆಕ್ಟ್ ಮಾಡಕ್ಕೆ, ಜಸ್ಟ್ ಬಿಕಾಸ್ ಆಫ್ ದಿ ಶೆಲ್ ನೀವು ಈ ಗಿಟ್ ಬ್ಯಾಶ್ ನ ಯೂಸ್ ಮಾಡ್ತೀರಾ. ಯುವರ್ ಲ್ಯಾಪ್ಟಾಪ್ ವಿಲ್ ಯೂಸ್ ದಿಸ್ as a translator to talk to this guy. This guy will manage the code locally in your system and it will push it into cloud. This is Git. This is GitHub. ನೀವು ಇಲ್ಲಿವರೆಗೂ ಕಲ್ತ್ಕೊಂಡಿರೋದ್ರಲ್ಲಿ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.